ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು, ಈ ವಿಡಿಯೋದಲ್ಲಿ KCET-ದು 2026ರದು ಯಾವ ರೀತಿಯಾಗಿ ನಾವು ರಿಜಿಸ್ಟ್ರೇಷನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತೀನಿ. ಈ ವಿಡಿಯೋ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿ. ಯಾಕಂದರೆ ಎಲ್ಲ ಎರರ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ನೋಡಿ, ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಗಳು ಫ್ರೆಷರ್ಸ್ ಅಥವಾ ರಿಪೀಟರ್ಸ್ಗಳಾಗಿರ್ತಾರೆ. ಅದರಲ್ಲಿ ಕೂಡ ICSE ಹಾಗೂ CBSEಗೆ ಹಾಗೂ ಔಟ್ಸೈಡ್ ಇಂಡಿಯಾ ಈ ರೀತಿಯಾಗಿ ಬಿಲಾಂಗ್ ಆಗಿರುವಂಥ ಸ್ಟೂಡೆಂಟ್ಸ್ಗಳಿರ್ತಾರೆ. ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಮಾತ್ರ ಬೇರೆ ಆಗಿದೆ, ಆದರೆ ಅವ್ರು ಮಾಡುವಂಥ ಪ್ರೊಸೆಸ್ ಏನಿದೆ ಅಲ್ಲ, ರಿಜಿಸ್ಟ್ರೇಷನ್ ಮಾಡಿದ ನಂತರ ಆ ಪ್ರೊಸೆಸ್ ಒಂದೇ ಆಗಿದೆ. ಹಾಗೂ ನಾನೀಗ ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿದು ಯಾವ ರೀತಿಯಾಗಿ ಹಾಕಬೇಕು ಅಂತ ತಿಳಿಸ್ತೀನಿ. ಹಾಗೂ CBSE ವಿದ್ಯಾರ್ಥಿ ಆಗಿದ್ರೆ ಅವರು ಯಾವ ರೀತಿಯಾಗಿ ಚೇಂಜಸ್ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು UGCET ಅಂತ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಕಲರ್ನ ಆಪ್ಷನ್ ಕೂಡ ಇದೆ. ಆ ಕಲರ್ನಲ್ಲಿ ನಿಮಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರನ್ನು ಕೂಡ ಇಲ್ಲಿ ಚೂಸ್ ಮಾಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಇನ್ನೊಂದು ಹೇಳುವಂಥ ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವೇನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂದರೆ ಓಕೆ, ರಿಜಿಸ್ಟರ್ ಮಾಡಿಲ್ಲ ಅಂದರೆ ಹೊಸದಾಗಿ ನೀವು ಏನಾದರೂ ಈಗಾಗಲೇ ಓಪನ್ ಮಾಡಿದರೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಹಾಗೂ ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಂಥ ವಿಷಯ ಏನಪ್ಪ ಅಂದರೆ, ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನೆಲ್ಲ ಆಗುತ್ತೆ ಅಂದರೆ, ನಿಮಗೆ 3 ರೀತಿಯಾದಂಥ OTPಗಳು ಬರುತ್ತೆ. ಒಂದನೇದು ನಿಮ್ಮದು ಇಮೇಲ್ಗೆ ಬರುತ್ತೆ, ಎರಡನೇದು ನೀವು ಯಾವ ಫೋನ್ ನಂಬರ್ ಹಾಕಿರ್ತೀರಲ್ಲ ಅದಕ್ಕೆ ಬರುತ್ತೆ, ಮೂರನೇದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ನಲ್ಲಿ ಆಗಿರುವಂಥ ಫೋನ್ ನಂಬರ್ ಇರುತ್ತೆ, ಆ ಫೋನ್ ನಂಬರ್ಗೆ ಕೂಡ ಒಂದು OTP ಬರುತ್ತೆ. ಈ 3 OTPಗಳು ಇದ್ದರೆ ನೀವು ಈಸಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ಈಗ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಹ್ಯಾವ್ ಕಂಪ್ಲೀಟೆಡ್ SSLC ಫ್ರಮ್ KSEB ಅಂತ ಕೇಳ್ತಾರೆ. ಅಂದರೆ ನೀವು ಸ್ಟೇಟ್ ಬೋರ್ಡ್ ಹೌದಾ ಅಥವಾ ಇಲ್ಲ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ಕೆಳಗಡೆ ನೀವು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋಬೇಕು ಹಾಗೂ ವೆರಿಫೈ ಮಾಡ್ಕೋಬೇಕು. ನೀವು ಏನಾದರೂ ಇಲ್ಲ ಅಥವಾ CBSE ಏನಾದರೂ ಕಲ್ತಿದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಕೇಳುತ್ತೆ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ, ಯಾವುದು ನಿಮ್ಮದು ಸಿಲೆಬಸ್ ಅಂತ ಕೇಳುತ್ತೆ. ನಿಮ್ಮದು ICSE ಆಗಿದ್ರೆ CBSE ಆಗಿದ್ರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಇಯರನ್ನು ಕೂಡ ಇಲ್ಲಿ ತೆರಗಡೆ ಆದಂಥ ಇಯರನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಕೊಳ್ಬೋದು ಎಂಟರ್ 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಅಂತ ಕೇಳುತ್ತೆ. ಹಾಗೂ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದರೆ, ಹೋದ ವರ್ಷ ಏನಾಗಿತ್ತಂದರೆ ರೋಲ್ ನಂಬರ್ ಅಥವಾ ಇಲ್ಲಿ 10th ರಿಜಿಸ್ಟ್ರೇಷನ್ ನಂಬರ್ ಏನ ಹಾಕಬೇಕಿದೆಯಲ್ಲ, CBSE ಅಥವಾ ICSE ಅವರು ಹಾಕೋದಿದ್ರೆ ಅಲ್ಲಿ ಫಸ್ಟ್ನಲ್ಲಿ ಇಯರ್ ಹಾಕಿ ನಂತರ ಅವರ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಿತ್ತು. CBSE ಅವರಿಗೆ 8 ಡಿಜಿಟ್ದು ಹಾಗೂ ICSE ಅವರಿಗೆ 7 ಡಿಜಿಟ್ದು. ಆದರೆ ಈ ವರ್ಷ ಆ ರೀತಿ ಯಾವುದೇ ರೀತಿಯಾಗಿ ಮೆನ್ಷನ್ ಅವರು ಮಾಡಿಲ್ಲ. ನೀವು ನೋಡ್ಕೊಳ್ಬೋದು, ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಕೇವಲ ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರನ್ನು ಹಾಕಿ ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನೀವು ಇಯರನ್ನು ಹಾಕಿ ನಂತರ ರಿಜಿಸ್ಟ್ರೇಷನ್ ನಂಬರನ್ನು ಹಾಕೋದಾಗಿದ್ದರೆ ಹಾಕಿ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ನೀವು ಡೈರೆಕ್ಟಾಗಿ ನಿಮ್ಮ ರೋಲ್ ನಂಬರನ್ನು ಹಾಕ್ಕೊಂಡು ವೆರಿಫೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನಂದರೆ, ನೀವೇನಾದರೂ ಸ್ಟೇಟ್ ಬೋರ್ಡ್ನಲ್ಲಿ ಕಲಿತಿದ್ರೆ ನೀವು ವೆರಿಫೈ ಅಂತ ಕ್ಲಿಕ್ ಮಾಡ್ತೀರಲ್ಲ, ಕ್ಲಿಕ್ ಮಾಡಿದ ನಂತರ ನೀವು ಏನಾದರೂ ಸ್ಟೇಟ್ ಬೋರ್ಡ್ನಲ್ಲಿ ವೆರಿಫೈ ಆಗಿದ್ದರೆ ನಂತರ ಕೆಳಗಡೆ ನಿಮಗೆ ಏನು ತಂದೆ ಹೆಸರು, ತಾಯಿ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಇರುತ್ತೆ ಅಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನೀವೇನಾದರೂ ಸ್ಟೇಟ್ ಬೋರ್ಡ್ನಲ್ಲಿ ಕಲ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ತೀರಲ್ಲ, ಅಲ್ಲಿ ಮೇಲ್ಗಡೆ KSEBಯಲ್ಲಿ ಸ್ಟಡಿ ಮಾಡಿದರೆ ಅಲ್ಲಿ ಬಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸ್ ಬರುತ್ತೆ. ನೀವೇನಾದರೂ CBSE ಅಥವಾ ICSE ಅಲ್ಲಿ ಮಾಡಿದರೆ ನೀವೇ ಮೆನ್ಯುವಲ್ ಆಗಿ ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಹೌದು, ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಹೆಸರು ಹಾಗೂ ಅಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ ಅಲ್ಲ, ಅದನ್ನೆಲ್ಲ ನೀವೇ ಮ್ಯಾನ್ಯುವಲ್ ಆಗಿ ಟೈಪ್ ಮಾಡಬೇಕಾಗತ್ತೆ, ಆಟೋಮೆಟಿಕ್ಕಾಗಿ ಫೆಚ್ ಆಗಲ್ಲ. ನಾನು ಈಗ ಹಾಕ್ತಾ ಇರುವಂಥ ವಿದ್ಯಾರ್ಥಿ ಇದು ಸ್ಟೇಟ್ ಬೋರ್ಡ್ ಆಗಿದೆ, ಅದಕ್ಕೋಸ್ಕರ ಅದನ್ನು ಹಾಕಿ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ, ವೆರಿಫೈ ಮಾಡಿ ನೋಡಿ. ಇಲ್ಲಿ ನಾನು KSEB ಇದು ಸ್ಟೂಡೆಂಟ್ ಎಸ್ ಅಂತ ಕೊಡ್ತೀನಿ. ಹಾಗೂ ಅದನ್ನು ಕೊಟ್ಟ ತಕ್ಷಣ ಕೆಳಗಡೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಆ ನಂಬರನ್ನು ಹಾಕಿ ನಂತರ ನಾನು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಬೋದು ನೀವು. ಇಲ್ಲಿ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಇದೆಯಲ್ಲ, ಇದೆಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿದೆ. ಇಲ್ಲೆಲ್ಲ ನೋಡ್ಕೊಳ್ಬೋದು ನೀವು ಯಾವ ರೀತಿಯಾಗಿ ಡೀಟೇಲ್ಸ್ ಎಲ್ಲ ಬಂದಿದೆ ಅಂತ ನೀವು ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಇದು ಟಿಕ್ ಮಾಡಬೇಕಾಗಿರುತ್ತೆ, ಇದನ್ನು ನೀವು ಟಿಕ್ ಮಾಡ್ಕೊಳ್ಬೇಕು. ಚೂಸ್ ದ ರಿಜಿಸ್ಟ್ರೇಷನ್ ಮೆಥಡ್ ಅಂತ ಇದೆ, ಯಾವ ಮೆಥಡನ್ನು ಸೆಲೆಕ್ಟ್ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ KYC ಮಾಡಿಕೊಂಡು ಅದಕ್ಕೆ ಒಂದು OTP ಬರುತ್ತೆ, ಅದರ ಮೂಲಕ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಮಾಡ್ತೀನಿ. ಆಮೇಲೆ ಇಲ್ಲಿ ನಿಮಗೆ ಆಧಾರ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿದ ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಬರುತ್ತೆ, ಕಾಲೇಜ್ ಕ್ವಾಲಿಫಿಕೇಷನ್ ಬರುತ್ತೆ, ಅದನ್ನು ಹಾಕ್ತೀನಿ. ನಂತರ ನ್ಯಾಷನಾಲಿಟಿ ಅಂತ ಬರುತ್ತೆ, ಅದನ್ನು ಕೂಡ ಹಾಕ್ತೀನಿ. ನಂತರ ಇಲ್ಲಿ ಇಮೇಲ್ ಐಡಿಯನ್ನು ಹಾಕ್ತೀನಿ. ಇಮೇಲ್ ಹಾಕಿದಾಗ ಅದಕ್ಕೂ ಒಂದು OTP ಬರುತ್ತೆ, ಅದನ್ನು ಹಾಕ್ತೀನಿ. ನಂತರ ಮೊಬೈಲ್ ನಂಬರ್ ಹಾಕಿದಾಗ ಅದಕ್ಕೂ OTP ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡನ್ನು ಹಾಕಬೇಕು. ಇನ್ನೊಮ್ಮೆ ಪಾಸ್ವರ್ಡ್ ಹಾಕಿ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕು.
ನಂತರ ಇಲ್ಲಿ ಕ್ಯಾಪ್ಚಾನ ಏನು ಹಾಕೋದಿರುತ್ತಲ್ಲ ಅದನ್ನು ಹಾಕಬೇಕು. ಕ್ಯಾಪ್ಚಾ ಹಾಕಿದ ನಂತರ ಇಲ್ಲಿ ಕೆಳಗಡೆ ನಿಮಗೆ ರಿಜಿಸ್ಟರ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಆ ರಿಜಿಸ್ಟರ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಒಂದು ಪಾಪಪ್ ಬರುತ್ತೆ. ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಎಲ್ಲ ಡೀಟೇಲ್ಸನ್ನು ಹಾಕಿದ್ದೀನಿ. ಹಾಕಿ ನಂತರ ಕೆಳಗಡೆ ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆದದ್ದು ಏನಪ್ಪ ಅಂದರೆ ಬಹಳಷ್ಟು ಜನ ಇದನ್ನು ಮರಿಬೇಡಿ. ಏನಂದರೆ ಅಪ್ಲಿಕೇಶನ್ ನಂಬರ್ ಅಂತ ಒಂದು ಜನ್ರೇಟ್ ಆಗಿರುತ್ತೆ. ಇದು ನಿಮ್ಮ ಮೇಲ್ಗೆ ಕೂಡ ಬಂದಿರುತ್ತೆ, ಆದರೆ ನೀವು ಇದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಪ್ರತಿ ಸರ್ತಿ ರಿಜಿಸ್ಟ್ರೇಷನ್ ಮಾಡುವಾಗ ಈ ನಂಬರ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬರುವಂಥ ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮುಂದೆ ಲಾಗಿನ್ ಪೇಜ್ ಮತ್ತೊಮ್ಮೆ ಓಪನ್ ಆಗತ್ತೆ. ಹಾಗೂ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ನೀವೇನು ರಿಜಿಸ್ಟರನ್ನು ಈಗ ಮಾಡ್ಕೊಂಡಿದ್ದೀರಾ. ರಿಜಿಸ್ಟರನ್ನು ಮಾಡ್ಕೊಂಡಾಗ ಈಗ ನೀವು ಲಾಗಿನ್ ಆಗಬೇಕು. ಆದರೆ ಇಲ್ಲಿ ಬರುವಂಥ ಒಂದು ಭಾಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಏನಂದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಏನು ಬಂದಿದೆಯಲ್ಲ ಅದನ್ನು ಹಾಕ್ತೀರಿ. ನಂತರ ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಇಟ್ಟಿದ್ದೀರಲ್ಲ ಅದನ್ನು ಹಾಕ್ತೀರಿ. ನಂತರ ಕೆಳಗಡೆ ಒಂದು OTP ಬರುತ್ತೆ. ಅದು OTP ಅಥವಾ ಕ್ಯಾಪ್ಚಾನ ಹಾಕಬೇಕಾಗಿರುತ್ತೆ, ಅದನ್ನು ಹಾಕ್ತೀರಿ. ಹಾಕಿದ ತಕ್ಷಣ ಲಾಗಿನ್ ಎರರ್ ಅಂತ ಬರ್ತಾ ಇದೆ. ಲಾಗಿನ್ನೇ ಆಗ್ತಾ ಇಲ್ಲ, ಎನೇಬಲ್ ಟು ಲಾಗಿನ್ ಅಂತ ಬರ್ತಾ ಇದೆ. ಅದಕ್ಕೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂದರೆ ಇದು ಏನೋ ಒಂದು ಗ್ಲಿಚ್ ಆಗಿದೆ, ಟೆಕ್ನಿಕಲ್ ಗ್ಲಿಚ್ ಆಗಿದೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಫಾರ್ಗೆಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಫಾರ್ಗೆಟ್ ಪಾಸ್ವರ್ಡನ್ನು ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಂಡು ನಂತರ ಅದಕ್ಕೆ OTP ಬರುತ್ತೆ. ನೀವು ಯಾವುದಾದ್ರೂ ಹೊಸ ಪಾಸ್ವರ್ಡ್ ಅಥವಾ ಅದೇ ಪಾಸ್ವರ್ಡನ್ನು ಇಟ್ಕೊಂಡು ನಂತರ ಮತ್ತೊಮ್ಮೆ ನೀವು ಲಾಗಿನ್ ಆದಾಗ ನಿಮ್ಮದು ಲಾಗಿನ್ ಆಗತ್ತೆ. ಹಾಗೂ ಇನ್ನೂ ಕೆಲವರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಫಾರ್ಗೆಟ್ ಪಾಸ್ವರ್ಡನ್ನು ಮಾಡ್ತೀವಲ್ಲ ಆವಾಗ OTP ಬರುತ್ತಲ್ಲ, ಆ OTP ಕೂಡ ಬರಲ್ಲ. ಆವಾಗ ಏನು ಮಾಡ್ತೀರಿ, ವೇಟ್ ಮಾಡ್ತೀರಿ ಬರೋದೇ ಇಲ್ಲ. ಆವಾಗ ಏನು ಮಾಡಬೇಕಂದ್ರೆ ರೀಸೆಂಡ್ OTP ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ಆವಾಗ OTP ಬರುತ್ತೆ. ನೀವೇನು ಟೆನ್ಷನ್ ತೆಗೆದುಕೊಳ್ಳಬೇಡಿ. ಇದು ಒಂದು ಸರ್ವರ್ ಎರರ್ ಅಥವಾ ಟೆಕ್ನಿಕಲ್ ಗ್ಲಿಚ್ ಆಗ್ತಾ ಇದೆ. ನಿಮ್ದೇನಾದರೂ ಡೈರೆಕ್ಟಾಗಿ ಲಾಗಿನ್ ಆದರೆ ಬಹಳ ಒಳ್ಳೆಯದು. ಆದರೆ ಆಗಲಿಲ್ಲ ಅಂದರೆ ಈ ರೀತಿಯಾದಂಥ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ. ನಂತರ ನೀವು ಲಾಗಿನ್ ಆದ ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ, ಸರ್ವಿಲಿಯನ್ಸ್ ಅಂತ ಇದೆ. ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ಲೇ ರೈಸ್ ಮಾಡ್ಬೋದು. ಹಾಗೂ ನಿಮಗೆ ಇಲ್ಲಿ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅಂತ ಇದೆ, ಅಲ್ಲಿ ಚೇಂಜ್ ಪಾಸ್ವರ್ಡ್ ಮಾಡ್ಕೋಬೋದು, ಲಾಗೌಟ್ ಮಾಡ್ಕೊಳ್ಬೋದು. ಹಾಗೂ ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಯಾವ ರೀತಿಯಾಗಿ ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತಲ್ಲ. ಈಗ ಕನ್ನಡ ಮೀಡಿಯಂ ಆಗಿದ್ರೆ RDನ ಚೇಂಜ್ ಮಾಡಬೇಕಾಗಿದ್ರೆ, ಆ ರೀತಿ ಮೈನಾರಿಟಿಗೆ ಆಗಿದ್ರೆ ಆ ರೀತಿಯಾದಂಥ ಎಲ್ಲ ಸರ್ಟಿಫಿಕೇಟ್ಸ್ಗಳು ಬೇಕಾಗುತ್ತೆ. ಅದರ ಫಾರ್ಮೆಟನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ನೀವು ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ ಡೇಟಾ ಅಂತ ಇಲ್ಲಿ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಎಡಿಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಎಲ್ಲ ಪ್ರೀವಿಯಸ್ ಇಯರ್ ಡೇಟಾ ಅಂದರೆ ಎಲ್ಲ ಡೀಟೇಲ್ಗಳು ಆಟೋಮೆಟಿಕ್ ಆಗಿ ಫೆಚ್ ಆಗಿದ್ದು ಬಂದ್ಬಿಡತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು ನಿಮ್ಮದು CETದು ನಂಬರ್ ಆಗಿರ್ಬೋದು ಅಥವಾ ಇಯರ್ ಆಗಿರ್ಬೋದು ಅಥವಾ ಅಡ್ರೆಸ್, ರಿಲಿಜನು ಎಲ್ಲ ರೀತಿಯಾದಂಥ ಡೀಟೇಲ್ಸ್ಗಳು ಇಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ನಂತರ ಇಲ್ಲಿ ಐ ಅಗ್ರಿ ದ ಪ್ರೀವಿಯಸ್ ಯುವರ್ ಡೇಟಾ ಶೇರ್ಡ್ ವಿತ್ ಮೀ ಅಂತದ್ದು ಇರೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಒಂದು ನೆಕ್ಸ್ಟ್ ಅನ್ನುವಂಥ ಬಟನ್ ಇರುತ್ತೆ. ಆ ಬಟನ್ಗೆ ನೀವು ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ವೈಯಕ್ತಿಕ ಅಂದರೆ ಪರ್ಸನಲ್ ಡೀಟೇಲ್ಸನ್ನು ಹಾಕಬೇಕಾಗಿರುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಕೇವಲ ನಿಮ್ಮದು ಅಡ್ರೆಸ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು, ಈ ರೀತಿಯಾದಂಥ ಡೇಟಾ ಇರುತ್ತೆ ಅಲ್ಲ, ಯಾವ್ಯಾವುದು ಎಂಟಿ ಇದೆಯಲ್ಲ ಅದನ್ನೆಲ್ಲ ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಹಾಗೂ ಈ ಎಲ್ಲ ಡೀಟೇಲ್ಸನ್ನು ಹಾಕುವಾಗ ಮದರ್ ಟಂಗ್ ಅನ್ನುವಂಥ ಡೀಟೇಲನ್ನು ಕೂಡ ಕೊಡುತ್ತೆ. ಆ ಡೀಟೇಲನ್ನು ಕೂಡ ಕರೆಕ್ಟಾಗಿ ಹಾಕಬೇಕು. ನೀವು ಯಾವುದು ನಿಮ್ಮದು ತೆಲುಗು, ತಮಿಳು ಯಾವ ರೀತಿ ಆಗಿರುತ್ತಲ್ಲ ಆ ಮದರ್ ಟಂಗನ್ನು ಹಾಕಬೇಕು. ನಂತರ ನೀವು ಕೆಳಗಡೆ ಬಂದು ಇಲ್ಲಿ ಸಬ್ಮಿಟ್ ಅನ್ನುವಂಥ ಬಟನ್ ಇರುತ್ತೆ. ಸಬ್ಮಿಟ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳೋಂಥ ವಿಷಯ ಏನಪ್ಪ ಅಂದರೆ ನೀವು ಮೊದಲನೇದಾಗಿ ರಿಜಿಸ್ಟರ್ನ ಮಾಡ್ಕೊಳ್ತಿರ್ತೀರಲ್ಲ, ಆವಾಗ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್, ಸ್ಯಾಟ್ಸ್ ನಂಬರ್ ಆಗಿರ್ಬೋದು, ತಂದೆ ತಾಯಿ ಹೆಸರು ಹಾಗೂ ನಿಮ್ಮ ಹೆಸರು ಹಾಗೂ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆ ಎಲ್ಲ ಇನ್ಫಾರ್ಮೇಷನನ್ನು ನಾವು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಹಾಕುವಾಗ ಕೇರ್ಫುಲಿ ಒಂದು ಬಿಟ್ಟು 2 ಸಲ ನೋಡಿಕೊಂಡು ಕೇರ್ಫುಲ್ಲಿಯಾಗಿ ಹಾಕೊಳ್ಳಿ. ಯಾಕಂದರೆ ಆ ಡೀಟೇಲ್ಸ್ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಹೇಳಿದಾಗೆ ಈಗ ಈ ಸ್ಟೆಪ್ನಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮ್ಗೆ ಕೆಳಗಡೆ ಸ್ಟಡಿ ಡೀಟೇಲ್ಸ್ ಎಲ್ಲ ಬರುತ್ತೆ. ಹಾಗೂ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಸ್ಟೆಪ್ ಏನಪ್ಪ ಅಂದರೆ ಇಲ್ಲಿ ಸ್ಟಡಿ ಡೀಟೇಲ್ಸು ಕೆಲವೊಮ್ಮೆ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನೀವು ಬಂದ ತಕ್ಷಣ ಡೈರೆಕ್ಟಾಗಿ ಸ್ಟಡಿ ಡೀಟೇಲ್ಸನ್ನು ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿಕೊಂಡು ನೋಡಿದಾಗ ನೋಡಿ ಈ ರೀತಿಯಾಗಿ ಎದಕ್ಕೆ ಆಟೋಮೆಟಿಕ್ ಆಗಿ ಅದು ಫೆಚ್ ಆಗಿದೆ ಅಂದರೆ ಏನಾದರೂ ಈ ವಿದ್ಯಾರ್ಥಿ ಪ್ರೀವಿಯಸ್ ಇಯರು ಬರ್ದಿರ್ಬೋದು, ಅದಕ್ಕೋಸ್ಕರ ಅವ್ರದ್ದು ಪ್ರೀವಿಯಸ್ ಇಯರ್ ಡೇಟಾ ಮೂಲಕ ಆಟೋಮೆಟಿಕ್ ಆಗಿ ಎಲ್ಲ ಫೆಚ್ ಆಗಿದೆ. ಅಥವಾ ಇವ್ರದ್ದು ಸ್ಯಾಟ್ಸ್ ನಂಬರನ್ನು ಏನು ಹಾಕಿದ್ವಲ್ಲ ಆ ID ಹಾಕಿದ ತಕ್ಷಣ ಇದು ಆಟೋಮೆಟಿಕ್ ಆಗಿ ಫೆಚ್ ಆಗಿದೆ ಅಂತ ತಿಳ್ಕೊಳ್ಬೋದು.
ನಿಮ್ದೇನಾದರೂ ಆಗಿಲ್ಲ ಅಂದರೆ ನೋಡಿ, ಡೈರೆಕ್ಟಾಗಿ ಬಂದ ತಕ್ಷಣ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಹಾಕಬೇಡಿ. ಮೊದಲ ಸ್ಕ್ರೋಲ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮ್ದೇನಾದರೂ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ನೀವು ಇಲ್ಲಿ ಎಲ್ಲ ಒಂದೊಂದಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಈಗ 10th ಏನೇನು ಪಿ ಯುವರೆಗೂ ಏನೇನು ಮಾಡಿದ್ದೀರಾ, ಪಿ ಯು ಸಿವರೆಗೂ 12th ಪಿ ಯುವರೆಗೂ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಪಿ ಯುವರೆಗೂ ನಿಮ್ಮ ಎಲ್ಲ ಡೀಟೇಲ್ಸನ್ನು ಇಲ್ಲೂ ಹಾಕಬೇಕು. ಒಂದೊಂದಾಗಿ ನಿನ್ನ ಪಿ ಯು ಸಿ ಫಸ್ಟು, ಸೆಕೆಂಡು, ಥರ್ಡು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ತೆರಗಡೆ ಆದಂಥ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಬೋರ್ಡನ್ನು ಹಾಗೂ ರಾಜ್ಯವನ್ನು ಹಾಗೂ ಯಾವ ಕಾಲೇಜ್ ಅಂತ ಇರುತ್ತೆ ಅಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನಿಮ್ಮ ಎಲ್ಲ ಡೀಟೇಲ್ಸನ್ನು ಹಾಕಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಟೋಟಲ್ ಇಯರ್ಸ್ ಎಷ್ಟಾಗಿದೆ ಅಂತ 11 ಅಂತ ಇದೆ, ಹಾಗೂ ಕ್ಲಾಸ್ ಎ ಕೂಡ ಬಂದಿದೆ. ನಂತರ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮುಂದೆ ಇದು ಇಂಪಾರ್ಟೆಂಟ್ ಆದಂಥ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೀವು ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಮೊದಲನೇದಾಗಿ ನೀವು ನೋಡ್ಕೊಳ್ಬೋದು, ಐ ವಾಂಟ್ ಟು ಕ್ಲೇಮ್ ಅಂಡರ್ ದ SC ST ಅಥವಾ ಅದ್ಯಾವುದಾದ್ರೂ ಕ್ಯಾಟಗರಿ ನಿಮ್ದು ಏನಾದರೂ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ RD ನಂಬರ್ ಹಾಕತ್ತೆ, ಅದ್ರ ಮೇಲೆ ಚೆಕ್ RD ನಂಬರ್ ಅಂತ ಕ್ಲಿಕ್ ಮಾಡಬೇಕು. ನಂತರ ವೆರಿಫೈಡ್ ಅಂತ ಆಗತ್ತೆ. ನಿಮ್ದೇನಾದರೂ ಇಲ್ಲ ಜನರಲ್ ಮೆರಿಟ್ ಏನಾದರೂ ಇದ್ರೆ ಐ ವಾಂಟ್ ಟು ಕ್ಲೇಮ್ ಜನರಲ್ ಮೆರಿಟ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಆಗಿ ನೋಡೋದಾದರೆ ನೀವು ಇಲ್ಲಿ ಇನ್ಕಮ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಕೂಡ ಹಾಕೊಳ್ಳಿ. ನಂತರ ನೀವು ಕೆಳಗಡೆ ನೋಡ್ಕೊಳ್ಬೋದು KK ಅಂತ ಬರುತ್ತೆ, ಅಂದರೆ ನೀವು ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಒಳಗಾಗಿದ್ರೆ ಅದಕ್ಕೂ ಕೂಡ ಸೇಮ್ ರೀತಿಯಾಗಿ ಇರುತ್ತೆ. ನಿಮ್ಮದು RD ನಂಬರ್ ಹಾಕಬೇಕು. ನಂತರ ಇದೇ ರೀತಿಯಾಗಿ ರೂರಲ್ ಕೋಟಾಗೆ ಒಳಗಾಗ್ತೀರಾ ಇಲ್ವಾ ಅದನ್ನು ಹಾಕಬೇಕು. ರೂರಲ್ ಕೋಟಾಗೆ ಒಳಗಾಗಿದ್ರೆ ಅದರದ್ದು ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಏನಿರುತ್ತೆ ಅಲ್ಲ ಆ RD ನಂಬರನ್ನು ಹಾಕೊಂಡು ಚೆಕ್ ಮಾಡಿಕೊಂಡು ವೆರಿಫೈ ಮಾಡಬೇಕು. ಇಲ್ಲ ಅಂದರೆ ನೋ ಅಂತ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಕೆಳಗಡೆ ನೀವು ಹೋದರೆ ನಂತರ ಕನ್ನಡ ಮೀಡಿಯಂ ಕೋಟಾ ಇರುತ್ತೆ, ಅದನ್ನು ಕೂಡ ಹಾಕೊಳ್ಬೇಕು. ಔಟ್ಸೈಡ್ ಕರ್ನಾಟಕ ಇರ್ತೀರಾ ಅಂದರೆ ಅದನ್ನು ಕೂಡ ಹಾಕೊಳ್ಬೇಕು. ಆಮೇಲೆ ರಿಸರ್ವೇಷನ್ ಆಫ್ ದ ಕ್ಲೈಮ್ ಫಾರ್ ದ ಮೆಡಿಕಲ್ ಡೆಂಟಲ್ ನರ್ಸಿಂಗ್ ಅಂತ ಇದೆ, ರಿಸರ್ವೇಷನ್ ಬೇಕಾದಲ್ಲಿ ಎಸ್ ಅಂತ ಹಾಕೊಳ್ಬೇಕು. ನಂತರ ಕೆಳಗಡೆ ರಿಸರ್ವೇಷನ್ ಫಾರ್ ಮೆಡಿಕಲ್ ಅಂತ ಇದೆ, ಅದನ್ನು ಕೂಡ ಹಾಕೊಳ್ಬೇಕು. ನಂತರ ಇಲ್ಲಿ ನೋಡಿ, ಇವೆಲ್ಲ ಡೀಟೇಲ್ಸ್ಗಳು ನಾನು ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ ಅಂತ ಈ ಎಲ್ಲ ಏನು ಟಿಕ್ ಮಾಡಬೇಕಿರುತ್ತಲ್ಲ ಎಲ್ಲದನ್ನು ಟಿಕ್ ಮಾಡ್ಕೊಳ್ಬೇಕು. ನೀವು ನೋಡ್ಕೊಳ್ಳಿ ಇನ್ನೊಮ್ಮೆ ಸರಿಯಾಗಿ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಹಾಕಿದಿರೋ. ಆ ನಂತರ ಇದನ್ನೆಲ್ಲ ಟಿಕ್ ಮಾಡಿಕೊಂಡು ನಂತರ ಸೇವ್ ಅವರ್ ಇನ್ಫಾರ್ಮೇಷನ್ ಅಂತ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಹೇಳಬೇಕಾಗಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನಪ್ಪ ಅಂದರೆ, ಇಲ್ಲಿ ನೀವು ನೋಡ್ಕೊಳ್ಬೋದು, ನೀವು ಆಮೇಲೆ ಕೂಡ ಬಂದು ಈ ಎಲ್ಲ ಇನ್ಫಾರ್ಮೇಷನ್ ಎಡಿಟ್ ಮಾಡ್ಕೊಳ್ಬಹುದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಸ್ಪೆಷಲ್ ಕ್ಯಾಟಗರಿ ಅನ್ನುವಂಥ ಒಂದು ಪೇಜ್ ಬರುತ್ತೆ. ನಿಮ್ದು ಏನಾದರೂ ಸ್ಪೆಷಲ್ ಕ್ಯಾಟಗರಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದಲ್ಲಿ ನೋ ಅಂತ ಮಾಡ್ಕೊಂಡು ಸೇವ್ ನೋ ಚೇಂಜಸ್ ಅಂತ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನಾದರೂ NRI ಡೀಟೇಲ್ಸ್ ಅನ್ನ ಕ್ಲೇಮ್ ಮಾಡಬೇಕು ಅಂದ್ರೆ ಎಸ್ ಅಂತ ಕೊಡಿ, ಅಥವಾ ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥದ್ದು ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ನಿಮ್ದು ಫೋಟೋ ಹಾಕಬೇಕು, ಸಿಗ್ನೇಚರ್ ಹಾಕಬೇಕು, ಹಾಕೊಂಡು ಅಪ್ಲೋಡ್ ಡಾಕ್ಯುಮೆಂಟ್ ಅನ್ನ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಫೋಟೋನ ಹಾಕಿ ನಂತರ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದಾಗ ಕೋರ್ಸ್ ಸೆಲೆಕ್ಷನ್ ಅನ್ನೋಂತ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆದಂತ ಸ್ಟೆಪ್ ಆಗಿರುತ್ತೆ. ನೀವೇನಾದ್ರೂ PCM ಅಷ್ಟೇ ಮಾಡಿದ್ರೆ ಅಂದ್ರೆ ಬಯಾಲಜಿ ಇಲ್ಲ ಅನ್ನೋಂಥದ್ದಾಗಿದ್ದಲ್ಲಿ ನೀವು PCM ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ. ನಂತರ ಇಲ್ಲಿ ಕೆಳಗಡೆ UG ಆರ್ಕಿಟೆಕ್ಚರ್ ಮತ್ತು UG ನೀಟ್ ಅಂತ ಇರುತ್ತೆ. ನೀವು UG ಆರ್ಕಿಟೆಕ್ಚರ್ ಅನ್ನೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಯಾಕಂದ್ರೆ ಮೆಡಿಕಲ್ ನಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಸಿಗೋದಿಲ್ಲ. ಆಮೇಲೆ ಇಲ್ಲಿ ಕೆಳ ನೋಡ್ಕೊಳ್ಬಹುದು, ನೀವು PCB ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಆಗಿ UG ನೀಟ್ ಅನ್ನ ಬರೀತೀರಾ, ಅದಕ್ಕೆ UG ನೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದ್ರೆ ಬಹಳಷ್ಟು ವಿದ್ಯಾರ್ಥಿಗಳು PCMB ಕೋರ್ಸ್ ಅನ್ನ ತೆಗೆದುಕೊಂಡಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಆದಂತದ್ದು, ನೀವೇನಾದ್ರೂ PCMB ಎಲ್ಲದನ್ನು ತೆಗೆದುಕೊಂಡಿದ್ರೆ ನೀವು ಇಲ್ಲಿ PCMB ಅನ್ನಂತ ಏನು ಆಪ್ಷನ್ ಇದೆಯಲ್ಲ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ UG ನೀಟ್ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳದ್ದು ಹೋದ ಸಾರಿ ಹಾಗೆ ಆಗಿತ್ತು. ಏನಂದ್ರೆ ನಾನು UG ನೀಟನ್ನು ಸೆಲೆಕ್ಟ್ ಮಾಡಿರಬೇಕಾಗಿತ್ತು, ನೀವು ಇಲ್ಲಾಂದ್ರೆ ಮಾಡಿಲ್ಲ, ಅದಕ್ಕೋಸ್ಕರ ನಿಮಗೆ ಇಶ್ಯೂ ಆಗುತ್ತೆ, ಅದೆಲ್ಲ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ ಅಂತ ಆಗತ್ತೆ. ಇಲ್ಲಿ ನೋಡ್ಕೊಳ್ಬಹುದು, ನೀವು ಸೆಲೆಕ್ಟೆಡ್ ಕೋರ್ಸ್ ಲಿಸ್ಟ್ ಅಂತ ಇದೆ. ಆದರೆ ಇಲ್ಲಿ ನೀವು ನೋಡ್ಕೊಳ್ಬೋದು ಮೆಡಿಕಲ್ ನೀಟ್ ಅಂತ ಅಷ್ಟೇ ಇದೆ. ನಾನು ಫಿಸಿಯೋಥೆರಪಿ ಮಾಡಬೇಕು, ನರ್ಸಿಂಗ್ ಮಾಡಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಿದ್ರು ಕೂಡ ನಡೆಯುತ್ತೆ. ನೀವು ಇದನ್ನಷ್ಟೇ ಸೆಲೆಕ್ಟ್ ಮಾಡಿದರೆ ಸಾಕು, ಎಲ್ಲ ಕೋರ್ಸ್ಗಳು ಕೂಡ ಅದರ ಅಂಡರ್ನಲ್ಲೇ ಬರುತ್ತೆ. ಇದನ್ನು ಎಲ್ಲ ಸೆಲೆಕ್ಟ್ ಮಾಡಿದ ನಂತರ ನೀವು ನೆಕ್ಸ್ಟ್ ಆಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೂ ಎಲ್ಲ ಕೋರ್ಸ್ಗಳು ಸೆಲೆಕ್ಟ್ ಆಗಿದೆ ನೋಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ, ಎಕ್ಸಾಮ್ ಸೆಂಟರ್ ಎಲ್ಲಿ ಪ್ರಿಯಾರಿಟಿ ಕೊಡ್ತೀರಾ ಅಂತ. ನಂತರ ನಿಮಗೆ ಬೇಕಾದಂಥ ಒಂದು ಊರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೊದಲನೇ ಪ್ರಿಯಾರಿಟಿ, ಹಾಗೂ ಎರಡನೇ ಪ್ರಿಯಾರಿಟಿಯನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಎಕ್ಸಾಮ್ ಸೆಂಟರ್ ಅಂತ ಮಾಡಿಕೊಂಡು ಸಕ್ಸಸ್ಫುಲಿ ಓಕೆ ಅಂತ ಮಾಡಿ. ನಂತರ ಇಲ್ಲಿ
ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ನಂತರ ನೀವು ಅಗ್ರಿಕಲ್ಚರ್ ಕೋಟಾ ಅಂತ ಬರುತ್ತೆ ನೋಡಿ. ಇದಕ್ಕೋಸ್ಕರನೇ ಅಂತ ನಂದು ಒಂದು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಈ ಕೋಟಾಗೆ ಯಾರ್ಯಾರು ಬಿಲಾಂಗ್ ಆಗಿರ್ತೀರಾ ಅವ್ರಿಗೆ ಯಾವ ರೀತಿಯಾಗಿ ಬೇರೆ ಒಂದು ಎಕ್ಸಾಮ್ ಇರುತ್ತೆ, KCETದು ಲ್ಯಾಬ್ ಎಕ್ಸಾಮ್ ಇರುತ್ತೆ. ಆ ಲ್ಯಾಬ್ ಎಕ್ಸಾಮ್ ಏನಾದರೂ ಪ್ರಾಕ್ಟಿಕಲ್ ಎಕ್ಸಾಮನ್ನು ನೀವು ಏನಾದರೂ ಬರೆದ್ರೆ ಅದನ್ನು ಪಾಸ್ ಆದರೆ ನಿಮಗೆ ವೆಟರ್ನರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಕೃಷಿಗೆ ಸಂಬಂಧಪಟ್ಟಂಥ ಫಾರೆಸ್ಟರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ ಡಿಪಾರ್ಟ್ಮೆಂಟ್ಗೆ ನೀವು ಈಸಿಯಾಗಿ ಸೇರ್ಬೋದು. ಅದಕ್ಕೋಸ್ಕರ ಆ ಎಕ್ಸಾಮನ್ನು ಕೂಡ ನೀವು ಎಲಿಜಿಬಲ್ ಆಗಿದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಾದರೂ ನಿಮಗೆ ಬೇಕಾದ್ರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರಲ್ ಕೋಟಾಗೆ ಯಾವ ರೀತಿಯಾಗಿ ಎಲಿಜಿಬಲ್ ಕೋಟಾ ಇರುತ್ತೆ, ಯಾವ ರೀತಿಯಾಗಿ ನಾವು ಎಲಿಜಿಬಲ್ ಆಗ್ತೀವೋ ಇಲ್ಲೋ ಅನ್ನೋದನ್ನು ಎಲ್ಲ ಲಿಸ್ಟನ್ನು ತಿಳಿಸ್ತೀನಿ. ಹಾಗೂ ನೀವು ಯಾವ ರೀತಿಯಾಗಿ ಇದನ್ನು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡ್ತೀನಿ. ಯಾಕಂದರೆ ಹೋದ ಕೆಲವು ವರ್ಷಗಳಿಂದ ನಾನು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ಲೇಲಿಸ್ಟನ್ನು ಕೂಡ ಮಾಡುವ ಮೂಲಕ ಇದೇ ಚಾನಲ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ಅದರಿಂದ ಪಾಸ್ ಕೂಡ ಆಗಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಯಾವುದು ಎಕ್ಸಾಮ್ ಸೆಂಟರ್ ಬೇಕಾಗುತ್ತೆ ಆ ಸೆಲೆಕ್ಟ್ ಮಾಡಿಕೊಂಡು ನೀವು ನಂತರ ಸೇವ್ ಅಗ್ರಿಕಲ್ಚರಲ್ ಕೋಟಾ ಎಕ್ಸಾಮ್ ಸೆಂಟರ್ ಅಂತ ಮಾಡಿಕೊಂಡು ಸಕ್ಸಸ್ಫುಲಿ ಓಕೆ ಅಂತ ಮಾಡಿಕೊಂಡು ಮತ್ತೆ ನೆಕ್ಸ್ಟನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆದಂಥದ್ದು ಇನ್ಫಾರ್ಮೇಷನ್ನು ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಹೋದ ಸಾರ್ತಿ ಎಲ್ಲ ಒಂದು ಡ್ರಾಫ್ಟ್ ಅಂತ ಬರ್ತಾ ಇತ್ತು. ಅಂದರೆ KCETದು ಅಪ್ಲಿಕೇಶನ್ ಹಾಕುವಾಗ ಡ್ರಾಫ್ಟ್, ನೀವು ಯಾವುದೇ ರೀತಿಯಾಗಿ SSPದು ಆಗಿರ್ಬೋದು ಅಪ್ಲಿಕೇಶನನ್ನು ಹಾಕಿದಾಗ ಅಲ್ಲಿ ಡ್ರಾಫ್ಟ್ ಅನ್ನುವಂಥದ್ದು ಒಂದು ಇರುತ್ತೆ. ಅಲ್ಲಿ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವೆಲ್ಲ ಮಾಹಿತಿಯನ್ನು ಹಾಕಿದ್ದೀವಿ ಆ ಎಲ್ಲ ಮಾಹಿತಿ ಕರೆಕ್ಟಾಗಿದೆಯೋ ಅಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡ್ಕೊಳ್ಬೇಕಾಗಿರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಡ್ರಾಫ್ಟ್ ಅನ್ನುವಂಥ ಆಪ್ಷನ್ನೇ ಇಲ್ಲ. ಅದಕ್ಕೆ ನೀವು ಕೇಳ್ಬೋದು ಯಾವ ರೀತಿಯಾಗಿ ನಮಗೆ ಏನಾದರೂ ಇನ್ಫಾರ್ಮೇಷನ್ ರಾಂಗ್ ಆಗಿದ್ರೆ ಏನು ಮಾಡಬೇಕು ಪೇಮೆಂಟ್ ಆದ ತಕ್ಷಣ ಅಂತ ತಿಳ್ಕೊತೀರಾ. ಆದರೆ ಅಲ್ಲ, ಇಲ್ಲಿ ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ನೀವು ಇಲ್ಲಿ ಪೇಮೆಂಟನ್ನು ಮಾಡಿಕೊಳ್ಳಿ. ಈಸಿಯಾಗಿ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡಿಕೊಂಡು ಅವರು ಯಾವಾಗಿನ ಮಟ್ಟ ಲಾಸ್ಟ್ ಡೇಟನ್ನು ತಿಳಿಸ್ತಾರಲ್ಲ ಆ ಡೇಟ್ವರೆಗೂ ಕೂಡ ನಿಮಗೆ ಎಡಿಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಹೌದು ವಿದ್ಯಾರ್ಥಿಗಳೇ, ಪೇಮೆಂಟನ್ನು ಮಾಡಿದರೆ ಇದು ಲಾಸ್ಟ್ ಸ್ಟೆಪ್ ಅಲ್ಲ. ಪೇಮೆಂಟ್ ಮಾಡಿದರೆ ನಮ್ಮದು ಸಬ್ಮಿಷನ್ ಆಯಿತು ಅಲ್ಲ, ಇದು ಲಾಸ್ಟ್ ಸ್ಟೆಪ್ ಅಲ್ಲ. ಲಾಸ್ಟ್ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ವರೆಗೂ ಕೂಡ ನಿಮ್ಮ ಡೀಟೇಲ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಎಷ್ಟು ಸಾರಿ ಬೇಕಾದರೂ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಪೇಮೆಂಟ್ ಏನಿದೆಯಲ್ಲ ಪೇಮೆಂಟನ್ನು ಮಾಡ್ಕೊಳ್ಳಿ, ಸೇಫ್ಟಿ ಆಗಿರುತ್ತೆ. ನಂತರ ಏನಾದರೂ ಚೇಂಜಸ್ ನೀವು ಮಾಡಿದರೆ ಆ ಎಡಿಟನ್ನು ಹೋಗಿ ಎಡಿಟನ್ನು ಚೇಂಜಸನ್ನು ಮಾಡಿಕೊಂಡು ಮತ್ತೆ ಸೇವನ್ನು ಮಾಡಿಕೊಳ್ಳಿ. ಇದು ಲಾಸ್ಟ್ ಸ್ಟೆಪ್ ಅಲ್ಲ. ಹಾಗೂ ಇಲ್ಲಿ ಇನ್ನೊಂದು ಕ್ಯಾಟಗರಿ ಇರುತ್ತೆ. ನೀವೇನಾದರೂ ಕನ್ನಡ ಮೀಡಿಯಂ, ರೂರಲ್ ಅಥವಾ ಲಿಂಗ್ವಿಸ್ಟಿಕ್ ಕ್ಯಾಟಗರಿಗೆ ಒಳಗಾಗಿದ್ದರೆ ನಿಮಗೆ ಇಲ್ಲಿ ಬೇರೆ ರೀತಿಯಾದಂಥ ಟ್ಯಾಬ್ ಓಪನ್ ಆಗುತ್ತೆ. ಹೌದು, ಈ ಪೇಮೆಂಟ್ ಮಾಡಿದಾಗ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ. ಆ ಟ್ಯಾಬನ್ನು ಓಪನ್ ಆದ ತಕ್ಷಣ ಅದನ್ನು ಪ್ರಿಂಟ್ ಕ್ಲೈಮ್ ಅನ್ನುವಂಥ ಪ್ರಿಂಟ್ ಇರುತ್ತೆ, ಅದನ್ನು ತೆಗೆದುಕೊಂಡು ಅದ್ರ ಮೇಲೆ ನೀವು ಪ್ರಿನ್ಸಿಪಲ್ದು ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಬರಬೇಕಾಗಿರುತ್ತೆ. ನೀವು ಯಾವ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ಸ್ಟಡಿ ಮುಗಿಸಿದಿರಲ್ಲ ಆ ಕಾಲೇಜ್ಗೆ ಅದು ಲಿಂಕ್ ಹೋಗುತ್ತೆ. ಅಲ್ಲಿ ನೀವು ಪ್ರಿನ್ಸಿಪಲ್ ವೆರಿಫಿಕೇಷನನ್ನು ಮಾಡ್ತಾರೆ. ಹಾಗೂ ಇದು ಕೆಲವು ಪ್ರಿನ್ಸಿಪಲ್ಗೆ ಇನ್ನೂ ಕೂಡ ಲಿಂಕ್ ಜನರೇಟ್ ಆಗಿಲ್ಲ ಅನ್ಸುತ್ತೆ. ನೀವು ಲಿಂಕ್ ಜನರೇಟ್ ಆದಮೇಲೆ ಆಟೋಮೆಟಿಕ್ ಆಗಿ ಅವರು ವೆರಿಫಿಕೇಷನ್ನ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮದು ಕೂಡ ಸಬ್ಮಿಷನ್ದು ಏನು ಪ್ರಿಂಟ್ ಎಕ್ನಾಲಜ್ಮೆಂಟ್ ಏನಿರುತ್ತೆ ಅಲ್ಲ ಅದು ಡೌನ್ಲೋಡ್ ಆಗುತ್ತೆ. ಹಾಗೂ ನೀವು ಮತ್ತೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಚೇಂಜಸನ್ನು ಮಾಡ್ಕೊಳ್ಬೋದು ಪ್ರಿಂಟ್ ಬಂದ ಆದಮೇಲೂ ಕೂಡ. ಹಾಗೂ ಇದು ಮುಖ್ಯವಾಗಿ ಕ್ಲಾಸ್ ಎದವ್ರಿಗೆ ಆಗಿರುತ್ತೆ. ಆ ಕ್ಲಾಸ್ ಎನ್ನ ಬಿಟ್ಟು ಏನು ಕ್ಲಾಸ್ A, B, D ಅಂತ ಇರುತ್ತೆ ಅಲ್ಲ ಆ ಎಲ್ಲ ಕ್ಲಾಸ್ಗಳಿಗೆ KEE ಅವರ ಕಡೆಯಿಂದಾನೇ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಹೌದು, ಮೇ ಸೆಕೆಂಡ್ ವೀಕ್ನಲ್ಲಿ ಅಥವಾ ಕೂಡ ಕರಿಬೋದು ನೀಟ್ ಎಕ್ಸಾಮ್ ಆದಮೇಲೆ. ಆವಾಗ ನಿಮಗೆ ವೆರಿಫಿಕೇಷನ್ ಇರುತ್ತೆ. ನೀವು KEE ಅದರದ್ದು ಬೋರ್ಡ್ದು ಏನಿರುತ್ತೆ ಅಲ್ಲ ಅಲ್ಲಿಯೇ ಆಫೀಸ್ನಲ್ಲಿ ಹೋಗಿ ನಿಮ್ಮದು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಾಡಿದಾಗ ಮಾತ್ರ ನಿಮ್ಮದು ರಿಜಿಸ್ಟರ್ ಆಗಿರೋಂಥದ್ದು ಪ್ರಿಂಟ್ ಆಗುತ್ತೆ. ಇದಿಷ್ಟು ಮಾಡಿದರೆ ವಿದ್ಯಾರ್ಥಿಗಳು ನಿಮ್ಮ ಕೆಲಸ ಮುಗಿಯುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಡ್ಯಾಶ್ ಬೋರ್ಡ್ಗೆ ಬಂದು ನಾನು ಎಡಿಟ್ ಮಾಡ್ಬೋದು ಅಂತ ತಿಳಿಸಿದ್ದಲ್ಲ ನೋಡಿ, ಈ ರೀತಿಯಾಗಿ ಎಕ್ಸ್ಟ್ರಾ ವಿಂಡೋಸ್ ಬಂದಿರುತ್ತೆ. ಇಲ್ಲಿ ಯಾವ ವಿಂಡೋ ಬೇಕು ನಿಮಗೆ ಅದನ್ನು ನೋಡಿ. ಇಲ್ಲಿ ಹಾಲನ್ನು ನಾನು ಎಕ್ಸಾಮ್ ಡೀಟೇಲ್ಸ್ ಏನಿದೆ ಅಲ್ಲ ಸೆಂಟರ್ದು ಅದನ್ನು ಚೇಂಜ್ ಮಾಡ್ಕೊಳ್ತೀನಿ. ಅಥವಾ ಬೇರೆ ಏನಾದರೂ ಆಪ್ಷನ್ಸ್ ನಿಮಗೆ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಅಲ್ಲಿ ಹೋಗಿ ನೀವು ಸ್ಟಡಿ ಡೀಟೇಲ್ಸ್ ಆಗಿದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ರಿಸರ್ವೇಷನ್ ಆಗಿದ್ದರೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಬೇಕಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಹೇಳುವಂಥ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವತ್ತಿನ ದಿನಾಂಕದವರೆಗೂ ಕೂಡ ನಾನು ಹೇಳಿದ್ದಂಥದ್ದು 20 ಜನವರಿ ಆಗಿದೆ. ಇವತ್ತಿನವರೆಗೆ ಇರುವಂತಹ ಅಪ್ಡೇಟ್ ಇದಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಪೇಮೆಂಟ್ ಆದ ನಂತರ ಕೆಲವರು ಕೋಟಾಗಳಿಗೆ ಕ್ಲೇಮ್ ಆಗಿದ್ರು ಕೂಡ ಕ್ಲೇಮ್ ಅಂತ ಬರುತ್ತೆ. ನಂತರ ಅಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಮಾಡಿದ ತಕ್ಷಣ ಏನು ಡೌನ್ಲೋಡ್ ಆಗ್ತಾ ಇಲ್ಲ. ಇದು ಒಂದು ಟೆಕ್ನಿಕಲ್ ಸರ್ವರ್ ಎರರ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿಕೊಂಡು ನಿಮ್ಮದು ಬರಲಿಲ್ಲ ಅಂದರೆ ಯಾವುದೇ ರೀತಿ ಗಾಬರಿಗೊಳ್ಬೇಡಿ. ಇದು ಚೇಂಜ್ ಮಾಡ್ತಾ ಇರ್ತಾರೆ, ಅಪ್ಡೇಟನ್ನು ಮಾಡ್ತಾ ಇರ್ತಾರೆ ಅವರು. ನೀವು ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಅದನ್ನು ಟ್ರೈ ಮಾಡ್ಬೋದು. ನೀವು ಏನಂದರೆ ಈ ಎಲ್ಲ ಡೀಟೇಲ್ಸನ್ನು ಮಾಡಿಕೊಂಡು ನಂತರ ಪೇಮೆಂಟ್ ಇದೆಯಲ್ಲ ಪೇಮೆಂಟನ್ನು ಮಾಡಿಕೊಂಡು ಇಟ್ಕೊಳ್ಳಿ.
ನಂತರ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ರೆ ಬಂದು ನೀವು ಇಲ್ಲಿ ನಾನು ತಿಳಿಸಿದ ಹಾಗೆ ಚೇಂಜಸನ್ನು ಮಾಡಿಕೊಳ್ಳಿ. ಹಾಗೂ ಏನು ಕ್ಲೇಮ್ ಸರ್ಟಿಫಿಕೇಟ್ ಅದು ಬರ್ತಾ ಇಲ್ಲ ಅಂದರೆ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನಂತರ ವೆರಿಫಿಕೇಷನ್ ಮಾಡಿಕೊಂಡು ನಂತರ ನಿಮ್ಮದು ಏನು ಸ್ಲಿಪ್ ಇರುತ್ತೆ ಅಲ್ಲ ರಿಜಿಸ್ಟ್ರೇಷನ್ದು, ಆ ಸ್ಲಿಪ್ಪನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬಹುದು. ಇದನ್ನು ಹೊರತಾಗಿ ಬೇರೆ ಯಾವುದಾದ್ರೂ ಡೌಟ್ಸ್ ಇದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಖಂಡಿತವಾಗಿ ನಿಮಗೆ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಶಾರ್ಟ್ ಆಗಿ ನಿಮಗೆ ಏನಾದರೂ ವೀಡಿಯೋಸ್ಗಳು ಬೇಕಾಗಿದ್ದರೆ ಅದನ್ನು ಕೂಡ ನಿಮಗೆ ಏನಾದರೂ ಪ್ರಾಬ್ಲಮ್ ಆದಲ್ಲಿ ಅದರದ್ದು ಕೂಡ ವೀಡಿಯೋಸನ್ನು ಮಾಡುವ ಮೂಲಕ ನಿಮಗೆ ಹೆಲ್ಪ್ ಮಾಡ್ತೀನಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.